ಮತ್ತು ರಾಜ್ಕುಮಾರ್ ಮತ್ತು ವರದಣ್ಣ ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು ಅಂದರೆ ನಮಗೇನು ಊಟಕ್ಕೆ ಇಲ್ಲದೆ ಇರೋ ಸ್ಥಿತಿಲಿದ್ವಿ. ಈಗ ಇರೋದಕ್ಕೊಂದು ಮನೆ ಆಯಿತು, ಓಡಾಡೋದಕ್ಕೊಂದು ಕಾರ್ ಬಂತು, ಎಲ್ಲ ಮನೆ ಮಂದಿಗೆಲ್ಲ ಊಟ ಹಾಕೋ ಶಕ್ತಿ ಬಂತು. ಇನ್ನೇನು ಬೇಕು ನಮಗೆ? ಅವ್ರು ಎಲ್ಲಿ ಜಾಸ್ತಿ ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಿದ್ರು, ಯಾವ ವಿಚಾರ ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡ್ತಿದ್ರು? ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಈ ಎಲ್ಲ ಒಂದು ಪ್ರಕ್ರಿಯೆನಲ್ಲೂ ರಾಜ್ಕುಮಾರ್ ಮತ್ತು ವರದಣ್ಣ ಅವರು ಪಾಲ್ಗೊಳ್ತಾ ಇದ್ರು. ಯಾರಾದರೆ ರಾಜ್ಕುಮಾರ್ ಥರ ಮೆರಿಬೇಕು, ಬದುಕಿದ್ರೆ ಮುತ್ತುರಾಜ್ ಥರ ಬದುಕು. ಅಹಂಕಾರ ಬಂದಿಲ್ಲ ಅವ್ರಿಗೆ ಯಾವ ಮೂಮೆಂಟಲ್ಲೂ ಕೂಡ? ಇಲ್ಲ, ಇಲ್ಲವೇ ಇಲ್ಲ. ಅಂದ್ರೆ ಅವ್ರಿಗೆ ಏನಾದ್ರು ಕೊರಗಿತ್ತಾ? ಇದು ಮಾಡಬೇಕು ಅದು ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡು ಮಾಡಿದವರೇ ಅಲ್ಲ. ಬಟ್ ಅವ್ರಿಗೂ ಕೂಡ ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದ್ಯಾ? ಅದನ್ನ ಅವರು ಮಾತಾಡ್ತಿದ್ರಾ? ಆಗಿರೋ ಅವರ ಕಹಿ ಘಟನೆಗಳು, ಅವ್ರಿಗಾಗಿರೋ ಕೆಲವು ಸಮಸ್ಯೆಗಳನ್ನ ಜಾಸ್ತಿ ಹೇಳ್ಕೊತಿರ್ಲಿಲ್ಲ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ನನಗೆ ತುಂಬಾ ಫೇವ್ರೇಟ್ ಸಿನಿಮಾ ಕವಿರತ್ನ ಕಾಳಿದಾಸ. ಓ, ಅದ್ಭುತ ಸಿನಿಮಾ ಅದು. ಹೌದು, ಈ ಸಿನಿಮಾ ಈ ತರ ನೀವ್ ಯಾವ್ದಾದ್ರು ಸರ್ ಹತ್ರ ಹೋಗಿ ಅವ್ರ ಎದುರು, ಈಗ ನನ್ಗೆ ಏನಾದ್ರು ಸಿಕ್ಕಿದೆ ಸರ್ ನಿಮ್ಮ ಕವಿರತ್ನ ಕಾಳಿದಾಸ ಚೆನ್ನಾಗಿತ್ತು, ಆದ್ರೆ ಆ ಸನ್ನಿವೇಶ ಒಂದು ಇದೆ. ಅವರೇ ಹೇಳಿದ್ದು ಏನೋ ಮಾತಿನ ಮಧ್ಯ, ಈ ಕೆಲವು ಸತಿ ನಾನು ಈಗ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡು ಹೋಗ್ತೀನಿ. ಆದರೆ ಸೆಟ್ಗೆ ಹೋದಾಗ ಅದನ್ನೇನೋ ಯೋಚನೆಯಲ್ಲಿ ಬರಲ್ಲ, ಏನೋ ಮಾಡಿಬಿಡ್ತೀನಿ ನಾನು. ಅದೇ ಥರ ಕವಿರತ್ನ ಕಾಳಿದಾಸಲಿಯ ದೇವಿ ಪ್ರತ್ಯಕ್ಷ ಆದಾಗ ಒಬ್ಬ ಹಳ್ಳಿಯ ಮುಗ್ಧ, ಏನೂ ಗೊತ್ತಿಲ್ಲದ ಒಬ್ಬ ಮುಗ್ಧ ಒಂದು ದೇವಿಯನ್ನು, ಸಾಕ್ಷಾತ್ ದೇವಿನ ಎದುರುಗಡೆ ನೋಡಿದಾಗ ಹೀಗನ್ನಿಸ್ಬೋದೆ, ಹಾಗನ್ನಿಸ್ಬೋದೆ, ಹೀಗೆ ಮಾಡ್ಬೋದೆ, ಹಾಗೆ ಮಾಡ್ಬೋದೆ ಅಂತ ನಾನು ಪ್ರಿಪೇರ್ ಹೋದೆ. ಆದರೆ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಆ್ಯಕ್ಷನ್ ಅಂದಾಗ ನನಗೆ ಅನಿಸಿದ್ದೊಂದೇ, ಮಗುವಾಗಿ ಬಿಡೋಣ ಅಷ್ಟೇ, ಇನ್ನು ಉಳಿದಿದ್ದು ಏನೂ ಬೇಡ, ಒಬ್ಬ ಮಗು ಹೆಂಗಾಗುತ್ತೆ ಹಂಗೆ ಆಗ್ಬಿಡೋಣ ಅಂತ ಒಂದು ಮಗುನ ಚಿತ್ರನ ನಾನು ತಲೆಗೆ ತೊಗೊಂಡು ನಾನು ಮಗು ಆಗಿಬಿಟ್ಟೆ ಅಷ್ಟೇ. ಅಂದರೆ ನಾನು ಏನು ಪ್ರಿಪೇರ್ ಆಗಿ ಹೋಗಿದ್ದೆ ಅದೇನೂ ಮಾಡಲಿಲ್ಲ. ನಿಜ, ಯಾಕಂದ್ರೆ ಅದು ಈಗಲೂ ಕಣ್ಣಿಗೆ ಕಟ್ಟದಂಗೆ ಬರುತ್ತೆ ಆ ದೃಶ್ಯ. ಅವರು ನೋಡಿ, ಅಲ್ಲೂ ಆಲೋಚನೆ ನೋಡಿ ಅವ್ರದ್ದು. ನಾನು ಇಷ್ಟೆಲ್ಲ ಪ್ರಿಪೇರ್ ಆಗಿ ಹೋಗಿದ್ದೆ, ಬಟ್ ಅಲ್ಲಿ ಆ ಪ್ರಸ್ತುತತೆಯನ್ನು ಅವ್ರು ಹೇಗೆ ಅಡಾಪ್ಟ್ ಮಾಡ್ಕೊಂಡು. ಹೌದು. ಆಮೇಲೆ ಇದಿದೆ ನೋಡಿ, ಆ ಒಂದು ಮುಗ್ಧತೆಯಿಂದ ಆ ಜ್ಞಾನದ ಕಡೆ ಹೋಗುವ ಬದಲಾವಣೆಗಳಿದೆಯಲ್ಲ, ಆ ನಾಲ್ಗೆ ಮೇಲೆ ಆ ಓಂ ಬರೆದ ತಕ್ಷಣ ಆ ಬದಲಾಗಿದೆಯಲ್ಲ, ಅವರು ಕಣ್ಣಲ್ಲಿ ತೋರಿಸ್ತಾರೆ. ಆ ಮುಗ್ಧತೆ ಮತ್ತು ಈ ಒಂದು ಏನು ಈ ತಿಳುವಳಿಕೆ, ಈ ಎರಡನ್ನು ಕಣ್ಣಲ್ಲಿ ತೋರಿಸ್ತಾರೆ. ಒಂದು ಇಲ್ಲಿ ಇಡೀ ಈ ಭಾಗದಲ್ಲಿ ಕಳೆನೇ ಚೇಂಜ್ ಆಗುತ್ತೆ. ನಿಜ ನಿಜ ನಿಜ. ಸೊ ಅದು ಆನ್ ಶಾಟು, ಮೇಕಪ್ ಅಲ್ಲ ಅಲ್ವಾ? ಹೌದು. ಸೊ ಅದು ಬಹುಶಃ ಅದು ಕಲ್ತವ್ರಿಗೆ ಮಾಡೋಕ್ಕಾಗಲ್ಲ. ಅದು ಅಂದರೆ ಏನೋ ಟ್ರೈನಿಂಗ್ ಆಗ್ಬಿಟ್ಟಿದ್ದೀನಿ, ಐ ಆಮ್ ಎ ಪ್ರಿಪೇರ್ಡ್ ಆ್ಯಕ್ಟರ್ ಅಂತಾರಲ್ಲ, ಅಂಥವ್ರಿಗೆ ಅವೆಲ್ಲ ಆಗಲ್ಲ. ಅವ್ರಿಗೆ ಅದೇನೋ ಸಹಜವಾಗಿದ್ದಂಥ ಒಂದು ಶಕ್ತಿ ಅದು. ನಿಜ, ಅದು ಅವರಿಗೆ ನಿಜವಾಗ್ಲೂ ಕಲಾದೇವಿ ಒಲ್ದಿರೋದೆ ಅವರಿಗೆ. ಯಾಕಂದ್ರೆ ಅದರಲ್ಲಿ ಏನು ಅದು ಉತ್ಪ್ರೇಕ್ಷೆನೂ ಅಲ್ಲ, ಏನು ಹೇಳಿದ್ರು ಕೂಡ. ಯಾಕಂದ್ರೆ ನಟನೆ ಹೀಗೂ ಮಾಡಬಹುದಾ, ಹೀಗೂ ಸಾಧ್ಯನಾ, ಇದು ನಟನೆನ ಅಥವಾ ನಿಜ ಅವ್ರು ಬದುಕ್ತಿದಾರ ಅಲ್ಲಿ ಅನ್ನೋ ರೀತಿಯಲ್ಲಿ ನಮಗೆಲ್ಲ ಮನ್ಸು ಮುಟ್ಟಿರುವಂಥದ್ದು. ಆದರೆ ಡಾಕ್ಟರ್ ರಾಜ್ಕುಮಾರ್ ಆಗೋದಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ವರದಣ್ಣ ಎಷ್ಟು ಅವ್ರದ್ದು ಬೆಂಬಲ, ಅಂದರೆ ಅವರು ಎಷ್ಟು ಅವರಿಗೆ ಸಪೋರ್ಟಿಂಗ್ ಇದ್ರು, ಅಂದರೆ ಇದ್ದಾರೆ ಅವರು? ನಾನು ರಾಜ್ಕುಮಾರ್ ಅನ್ನುವ ಒಂದು ಬಿಲ್ಡಿಂಗ್ ಅಂದ್ಕೊಂಡ್ರೆ, ನಾನು ಗಮನಿಸಿದ ಹಾಗೆ ಆ ಬಿಲ್ಡಿಂಗ್ನಾಗೆ 4 ಪಿಲ್ಲರ್ಸ್ ಬೇಕು. ಒಂದು ಪಿಲ್ಲರು ಸ್ವತಃ ರಾಜ್ಕುಮಾರೇ, ಇನ್ನೊಂದು ಪಿಲ್ಲರು ವರದರಾಜ್ ಅವರು, ಅವ್ರ ತಮ್ಮ, 3ನೇ ಪಿಲ್ಲರು ಪಾರ್ವತಮ್ಮನವರು, 4ನೇ ಪಿಲ್ಲರು ಉದಯ್ ಶಂಕರ್. ಈ 4 ಪಿಲ್ಲರ್ಗಳು ರಾಜ್ಕುಮಾರ್ ಅನ್ನುವ ಕಟ್ಟಡದ ಬುನಾದಿ. ಹೌದಾ? ಹೌದು. ಎಸ್ ಸರ್, ಅವ್ರ ಬಗ್ಗೆ ಏನೆಲ್ಲ ಹೇಳ್ತಿದ್ರು? ಈಗ 3 ಜನರ ಬಗ್ಗೆನೂ ಮಾತಾಡುವಾಗ ಅವರ ಮಾತುಗಳು ಹೇಗಿರ್ತಿತ್ತು? ಅಂದರೆ ಅವರು ನನಗೇನೋ ಗೊತ್ತಿಲ್ಲ ಅಂತ ಅಂದ್ಕೊಂಡೆ. ನನಗೆ ಇವ್ರು ನನಗೆ ನೆರವಾದರು, ಇವ್ರಿಗೆ ನೆರವಾದರು ಅಂತ ಅವರು ಹೇಳ್ತಾವೆ. ವರದಣ್ಣ ಅವರು ಅವರು ತುಂಬ ಒಳ್ಳೆ ಕಲಾವಿದರಂತೆ. ಅವರು ಕೂಡ ಸ್ವತಃ ರಂಗಭೂಮಿನಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವರು ಸಣ್ಣ ಪುಟ್ಟ ಪಾತ್ರಗಳು ಮಾಡೋರಂತೆ, ವರದರಾಜ್ ಅವರು ಮುಖ್ಯವಾದ ಹಾಸ್ಯ ಪಾತ್ರಗಳನ್ನ ಮಾಡ್ತಿದ್ರಂತೆ, ಈ ಮಕರಂದ ಈ ಥರದ್ದು. ರಾಜ್ಕುಮಾರ್ ಅವ್ರಿಗೆ ತಿಂಗಳಿಗೆ 15 ರೂಪಾಯಿ ಸಂಬಳ ಆದರೆ ವರದರಾಜ್ ಅವ್ರಿಗೆ 30 ರೂಪಾಯಿ ಸಂಬಳ ಕೊಡ್ತಿದ್ರಂತೆ. ಹೌದಾ? ಆ ಕಾಲದಲ್ಲಿ ಮೇಯ್ನ್ ಪಾತ್ರ ಮಾಡೋರಿಗಿಂತಲೂ ಕಾಮಿಡಿಯನ್ಸ್ಗೆ ಜಾಸ್ತಿ ಜನ ಎಂಜಾಯ್ ಮಾಡ್ತಿದ್ರಂತೆ, ಅದನ್ನು ನೋಡೋಕೆ ಬರ್ತಿದ್ರಂತೆ. ಹಾಗಾಗಿ ಕಾಮಿಡಿಯನ್ಸ್ಗೆ ಸಂಬಳ ಜಾಸ್ತಿ. ಸೊ ಹಾಗಾಗಿ ವರದರಾಜು ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಡಬ್ಬಲ್ ಸಂಬಳ ಕೊಡ್ತಿದ್ರಂತೆ. ಆಮೇಲೆ ಇವ್ರು ಸಿನಿಮಾಕ್ಕೆ ಬಂದ ಮೇಲೆ ಕೂಡ ಬಿಗಿನಿಂಗ್ ಒಂದಷ್ಟು ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ವರದರಾಜ್ ಅವರು ಆ್ಯಕ್ಟ್ ಮಾಡೋರೆ. ಈ ಕೆಲವು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅಂದರೆ ಯಾವುದೋ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಚಿಕ್ಕ ಹುಡುಗ ಆಗಿರುವಾಗ ವರದರಾಜು,
ಆಮೇಲೆ ಬೆಳೆದ್ಮೇಲೆ ರಾಜ್ಕುಮಾರ್ ಈ ಥರ ಒಂದು 5-6 ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಕಲಾವಿದರು. ಆದರೆ ಅವರು ಒಂದು 5-6 ಸಿನಿಮಾ ಆದಮೇಲೆ ಇದ್ದಕ್ಕಿದ್ದಾಗೆ ಒಂದು ದಿವಸ ಬಂದುಬಿಟ್ಟು ಇನ್ಮೇಲೆ ಅವರು ಮಾತಾಡ್ತಿದ್ದೆ, ಹೋಗಪ್ಪ ಬಾರಪ್ಪ ಏನಪ್ಪ ಅಂತಲೇ ಮಾತಾಡ್ತಿದ್ದು ಅಣ್ಣ ತಮ್ಮ ಇಬ್ಬರು. ಇನ್ಮೇಲೆ ನಾನು ಪಾರ್ಟ್ ಮಾಡಲ್ಲಪ್ಪ, ನಿನ್ನ ನೋಡಿಕೊಂಡು ನಿನ್ನ ಡೇಟ್ಸು ಕತೆಗಳು ನೋಡಿಕೊಂಡು ನಿನ್ನ ಜೊತೆ ಇದ್ಬಿಡ್ತೀನಿ. ಯಾಕಪ್ಪ ವರದಪ್ಪ, ನೀನು ಒಳ್ಳೆ ಕಲಾವಿದ, ಸುಮ್ಮನೆ ಯಾಕೆ ನಿನ್ನ ಟ್ಯಾಲೆಂಟನ್ನು ಹಾಳು ಮಾಡ್ಕೋತೀಯ, ಮಾಡು ಅಂದ್ರೆ, ಇಲ್ಲಪ್ಪ ನನಗೆ ಯಾಕೋ ಬೇಡ ಅನಿಸ್ತಿದೆ ಅಂತ ಬಿಟ್ಬಿಟ್ರಂತೆ. ಆಮೇಲೆ ಅವರ ಡೇಟ್ಸ್ ನೋಡ್ಕೊಳ್ಳೋದು, ಅವರ ಕತೆ ಕೇಳೋದು ಮತ್ತು ಪಾತ್ರಗಳನ್ನು ಆಯ್ಕೆ ಮಾಡೋದು, ಕತೆಗಳನ್ನು ಆಯ್ಕೆ ಮಾಡೋದು, ಈ ಕೆಲಸಗಳನ್ನು ವರದರಾಜ್ ಅವರು ಮಾಡ್ತಿದ್ರು. ಆನಂತರ ಪಾರ್ವತಮ್ಮನವರು ಅವರು ಸಂಪತ್ತಿಗೆ ಸವಾಲ್ ನಂತರ ಇಂಡಸ್ಟ್ರಿನಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ತುಂಬ ಚೆನ್ನಾಗಿ ಹೋದರೂ ಕೂಡ ಲಾಸ್ ಆಯಿತು, ಕಳ್ಕೊಂಡ್ವಿ ಅಂತ ಮಾತುಗಳು ಕೇಳಿಬರ್ತಿತ್ತಂತೆ. ಅದು ಈ ರಾಜ್ಕುಮಾರ್ ಅವರು ನಿಜ ಅಂತ ನಂಬ್ಕೊಂಡು ಹಿಂದೆ ಮಾಡಿದ್ದೊಂದು ಸಿನಿಮಾ ಹಿಟ್ಟಾಗಿದ್ರೂ ಅವರು ಫ್ಲಾಪ್ ಆಯಿತು ಅಂತ ಹೇಳಿದಾಗ ಮುಂದಿನ ಸಿನಿಮಾಕ್ಕೆ ಅದಕ್ಕಿಂತ ಕಡಿಮೆ ರೆಮ್ಯುನರೇಷನ್ ತಗೊಂಡು ಆ್ಯಕ್ಟ್ ಮಾಡ್ತಿದ್ರಂತೆ. ಈ ಥರ ಶೋಷಣೆಗೆ ಅವರು 175 ಸಿನಿಮಾದಲ್ಲಿ ಒಳಗಾಗಿದ್ದಾರೆ ಅವರು. ಹೌದಾ? ಹೌದೌದು. ಸೊ ಆಮೇಲೆ ಈ ಸಂಪತ್ತಿಗೆ ಸವಾಲು ಆದಮೇಲೆ ಇಂಥದ್ದೇ ಘಟನೆ ನಡೆದಿದ್ದರಿಂದ ಪಾರ್ವತಮ್ಮನವರು ಇಡೀ ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ಸ್ ಇದೆ ಅಷ್ಟು ಥಿಯೇಟರ್ಸ್ ಕಲೆಕ್ಷನ್ನ ತರಿಸ್ಕೊಂಡಿದ್ದಾರೆ. ಎಷ್ಟು ಕಲೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಮೋಸ ಆಗ್ತಿದೆ ಅಂತ ಅರ್ಥ ಆಗಿದೆ. ಅದಾದಮೇಲೆ ಅವರು ಪ್ರೊಡ್ಯೂಸರ್ ಆಗಿತ್ತು. ಹಾಗಾದ್ರೆ ಆ ಸಮಯದಲ್ಲಿ ಇಂಥ ಮೋಸಗಾರರು ಇದ್ರು, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಅಯ್ಯೋ, ಈ ಎಲ್ಲ ಕಾಲದಲ್ಲೂ ಇರೋದು ಅದೇನು ಮೋಸ ಅನ್ನೋದು ಈ ಕಾಲದ್ದು ಆ ಕಾಲದ್ದು ಅಂತಿಲ್ಲ. ಆದ್ರೆ ಅದೊಂದು ಭಯ ಅಥವಾ ಒಂದು ಗೌರವ ಅನ್ನೋದು ಇರ್ಲಿಲ್ಲ ಅನ್ಸುತ್ತಲ್ವಾ ಆಗ ಆ ಮೋಸ ಮಾಡುವಂತ ಮನಸ್ಸುಗಳಿಗೆ? ದುಡ್ಡು ಮಾಡಬೇಕು ಅನ್ನೋದಷ್ಟೇ. ಬಟ್ ಇವರ ಮುಗ್ಧತೆ ನೋಡಿ ಅದು ಗೊತ್ತಾಗ್ತಿರ್ಲಿಲ್ಲ, ಇವ್ರು ನಂಬ್ಕೊಂಡಿದ್ರಲ್ಲ. ಅವ್ರು ಹೇಗೆ ರಾಜ್ಕುಮಾರ್ ಅವ್ರು ಹೇಗೆ ರಾಜ್ಕುಮಾರ್ ಮತ್ತು ವರದಣ್ಣ ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು ಅಂದರೆ, ನಮಗೇನು ಊಟಕ್ಕೆ ಇಲ್ಲದೆ ಇರೋ ಸ್ಥಿತಿಲಿದ್ವಿ, ಈಗ ಇರೋದಕ್ಕೊಂದು ಮನೆ ಆಯಿತು, ಓಡಾಡೋದಕ್ಕೊಂದು ಕಾರ್ ಬಂತು, ಎಲ್ಲ ಮನೆ ಮಂದಿಗೆಲ್ಲ ಊಟ ಹಾಕೋ ಶಕ್ತಿ ಬಂತು, ಇನ್ನೇನು ಬೇಕು ನಮಗೆ? ಒಳ್ಳೆ ಪಾತ್ರ, ಒಳ್ಳೆ ಸಿನಿಮಾ, ಒಳ್ಳೆ ಸಂದೇಶ ಕೊಡುವಂತಹ, ಒಳ್ಳೆ ರಂಜನೆ ಕೊಡುವಂಥ ಸಿನಿಮಾ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ರೆ ಹೊರತು ದುಡ್ಡು ಜಾಸ್ತಿ ಕೇಳಬೇಕು, ಇಷ್ಟೆಲ್ಲ ನನ್ನ ಮಿಸ್ಯೂಸ್ ಮಾಡ್ಕೊಂಡು ಬೇರೆಯವ್ರು ದುಡ್ಡು ಮಾಡ್ಕೊತಾರೆ ಇದು ಯೋಚನೆನೇ ಬಂದಿರಲಿಲ್ಲ ಅವ್ರಿಗೆ. ಪಾರ್ವತಮ್ಮನವರು ಇನಿಷಿಯೇಟ್ ತಗೊಂಡು ಸಂಸ್ಥೆಯನ್ನು ಕಟ್ಟಿದ್ರಿಂದ ಇವತ್ತು ರಾಜ್ಕುಮಾರ್ ಕುಟುಂಬ ಏನು ಒಂದು ಸುಸ್ಥಿತಿಯಲ್ಲಿದೆ ಅದು ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದಿದ್ರೆ ಅವ್ರು ಎಷ್ಟೇ ದೊಡ್ಡ ನಟರಾಗಿ, ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆಗಿ, ಎಷ್ಟೇ ಇಂಡಸ್ಟ್ರಿನಲ್ಲಿ ದೊಡ್ಡ ಹೆಸರಿದ್ರೂ ಕಮರ್ಷಿಯಲ್ಲಾಗಿ ಏನೂ ಆಗೋಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಕ್ಕೆ ಮೂಲ ಕಾರಣ ಪಾರ್ವತಮ್ಮನವರು. ನಿಜ, ಈ 4 ಜನರಿಂದ ಡಾಕ್ಟರ್ ರಾಜ್ಕುಮಾರ್ ಅನ್ನೋದೇ. ಹೌದು ಹೌದು ಹೌದು. ಆದರೂ ಅದೊಂದು ಕೂಡ ಹೆಮ್ಮೆ, ಅವ್ರು ಯಾವತ್ತು ತಮಗೆ ಚಿಕ್ಕ ಸಹಾಯ ಮಾಡಿದ್ರು ಕೂಡ ಅದು ಅಥವಾ ತನಗಿಂತ ಸ್ವಲ್ಪ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಕೂಡ ಹೊಗಳೋದನ್ನು ಬಿಟ್ಟಿರಲಿಲ್ಲ ಅಲ್ವಾ? ಹೌದೌದು. ಅಂದರೆ ರಾಜ್ಕುಮಾರ್ ಅವರು ಯಾವಾಗಲೂ ತುಂಬ ಕಡೆ ಹೇಳಿದ ವಿಡಿಯೋಗಳೇ ಇದೆ, ಎಲ್ಲರೂ ನನ್ನ ನೋಡಿ ಆನಂದ ಪಡ್ತಾರೆ, ನಾನು ಆನಂದ ಪಡೋದು ಬೇಡ ಬೇರೆಯವ್ರನ್ನ ನೋಡಿ. ಅದಂದರೆ ಒಬ್ಬ ಪ್ರೇಕ್ಷಕ ರಾಜ್ಕುಮಾರಲ್ಲಿ ಇದ್ದಿದ್ದು. ಒಬ್ಬ ನಟ ಅನ್ನೋದು ಬೇರೆ, ಅದ್ರ ಜೊತೆಗೆ ಅದಕ್ಕಿಂತ ಒಳ್ಳೆ ಪ್ರೇಕ್ಷಕ ಒಳಗಡೆ ಇದ್ದರು. ಹಾಗಾಗಿ ಅವರು ಬೇರೆಯವರ ಒಳ್ಳೆಯದನ್ನು ನೋಡೋದಕ್ಕೆ ಬಯಸ್ತಾಯಿದ್ರು. ನಿಜ. ನೀವು ಅವ್ರ ಬಗ್ಗೆ ಗೊತ್ತಿತ್ತು ನಿಮಗೆ ಚಿಕ್ಕ ವಯಸ್ಸಿಂದ, ನಿಮ್ಮ ಚಿಕ್ಕ ವಯಸ್ಸಿಂದ ಅವ್ರ ಬಗ್ಗೆ ಗೊತ್ತಿತ್ತು, ಜೊತೆಗೆ ಅವರು ನಟನೆಯಲ್ಲಿ ಬೆಳೆದು ಬಂದ ರೀತಿನೂ ಗೊತ್ತು. ಅವರ ಒಂದು ಸಿನಿಮಾ ಆದಮೇಲೆ ಯಾವ ಸಿನಿಮಾ ಆದರು, ಆಮೇಲೆ ಈ ಸಿನಿಮಾ ಆದಮೇಲೆ ಏನು ಸಮಸ್ಯೆ ಆಯಿತು ಅಥವಾ ಏನು ಖುಷಿ ಆಯಿತು ಅನ್ನೋದು ಕೂಡ ನಿಮ್ಗೆ ಗೊತ್ತು. ಆ್ಯಂಡ್ ನಿಮಗೆ ಅವರು ಪರಿಚಯ ಆಗಿದ್ದು ಅವರು ಲೈಫಲ್ಲಿ ಫುಲ್ ಸೆಟಲ್ ಆದಮೇಲೆ. ಸೆಟಲ್ ಆಗಿ ಇನ್ನೇನು ನಾನು ಸಿನಿಮಾ ಮಾಡಲ್ಲ ಅನ್ನುವಂಥ ರೇಂಜಲ್ಲಿ. ನಾನು ಅವ್ರ ಜೊತೆ ಇದ್ದಿದ್ದು ಅವರ ವಿಶ್ರಾಂತ ಜೀವನದಲ್ಲಿ. ಆ ಜೀವನ ಹೇಗಿತ್ತು? ಈಗ ಇದೆಲ್ಲ ನಮಗೆ ಗೊತ್ತು, ಬಟ್ ಆ ಜೀವನ ಹೇಗಿತ್ತು? ಅವ್ರು ಎಲ್ಲಿ ಜಾಸ್ತಿ ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಿದ್ರು, ಯಾವ ವಿಚಾರ ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡ್ತಿದ್ರು? ಟಿವಿ ನೋಡ್ತಾ ಇದ್ರ ಅಥವಾ ಸುಮ್ಮನೆ ನಾನು ನೇಚರ್ ಜೊತೆ ಇರ್ತೀನಿ ಅಂತ ಅನ್ಕೊಳ್ತಿದ್ರೆ? ಹೇಗಿದ್ರು ಆ ವಿಶ್ರಾಂತ? ಮನೆಯಲ್ಲಿ ನಾವು ಜಾಸ್ತಿ ಹೋಗ್ತಿದ್ದೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಈ ಡಿಸ್ಕಷನ್ನು, ಕತೆ, ಈ ಥರ ಸಂದರ್ಭದಲ್ಲಿ. ಸೊ ಹಾಗಾಗಿ ಅವ್ರು ಫ್ರೀ ಇರಲಿಲ್ಲ. ಅವ್ರ ಮಕ್ಕಳ ಸಿನಿಮಾಗಳು ಮಾಡುವಾಗಲೂ ಕೂಡ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಈ ಎಲ್ಲ ಒಂದು ಪ್ರಕ್ರಿಯೆನಲ್ಲೂ ರಾಜ್ಕುಮಾರ್ ಮತ್ತು ವರದಣ್ಣ ಅವರು ಪಾಲ್ಗೊಳ್ತಾಯಿದ್ರು. ಹೌದು. ಸೊ ಹಾಗಾಗಿ ಈಗ ಬರಬೇಕು, ಹಾಗೆ ಬರಬೇಕು, ಇದು ಸರಿ ಇದೆ, ತಪ್ಪು. ಸೊ ಹಿಂಗಾಗಿ ಅದೊಂದು ಕೆಲಸನೇ ಅದು. ಸೊ ಹಾಗಾಗಿ ಅವರು ಫ್ರೀ ಇರಲಿಲ್ಲ ಆ ವಿಷಯದಲ್ಲಿ. ಬಟ್ ಇನ್ಯಾವತ್ತ ಶೂಟಿಂಗ್ ಇಲ್ಲದೆ ಇದ್ದಾಗ ನಾನು ವಾರಕ್ಕೊಂದಿನ 2 ದಿನ ಅಪರೂಪಕ್ಕೆ ಹೋಗ್ತಿದ್ದಿದ್ದೆ. ಅಂದರೆ ವಾರಕ್ಕೊಂದಿನ 2 ದಿನ ಹೋಗ್ತಾಯಿದ್ದೆ. ಆಗ ಫ್ರೀ ಇರೋರು. ಅವಾಗ ಅವರು ಪಾಪ ಒಬ್ಬರೇ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಅಥವಾ ಮನೆ ಒಳಗಡೆ ಹೋಗಿ ಅಡುಗೆ ಮನೆಗೆ ಹೋಗಿ, ಅವ್ರ ಕುರುಕ್ ತಿಂಡಿ ಭಾಳ ಇಷ್ಟ ರಾಜ್ಕುಮಾರ್ ಅವ್ರಿಗೆ. ಅವ್ರು ನಾವು ಡಿಸ್ಕಷನ್ ನಡೆಯುವಾಗ ಈ ಚಕ್ಲಿ, ಕೋಡ್ಬಳೆ,
ಈ ಥರದ್ದು ಕುರುಕುಗಳನ್ನ ತರಿಸ್ಬಿಡೋರು, ಕಾಳುಗಳು, ಬೇರೆ ಬೇರೆ ಕಾಳುಗಳು, ಮಸಾಲೆ ಕಾಳುಗಳು ಇದನ್ನೆಲ್ಲ ತರಿಸ್ಬಿಟ್ಟು ಎಲ್ಲರೂ ತಿನ್ನಬೇಕು, ಅವ್ರು ಮಾತ್ರ ಅಲ್ಲ. ಸೊ ತಿನ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಸೊ ಅದೇ ಎಷ್ಟೋ ಲೀಟರ್ ಹಾಲು ತರಿಸ್ತಿದ್ರಂತಲ್ಲ ಎಲ್ರಿಗೂ ಕಾಫಿ ಟೀ ಮಾಡ್ಕೊಡ್ಬೇಕು. ಅದು ಮನೆ ಒಳಗಡೆ ನಡೆಯುವಂಥದ್ದು. ಸೊ ಇಲ್ಲಿ ಕೂತ್ಕೊಂಡಾಗ ಈ ಕಾಳುಗಳು, ಚಕ್ಲಿ, ಕೋಡ್ಬಳೆ ಈ ಥರದನ್ನ ಇಟ್ಕೊಂಡು ಪದೇ ಪದೇ ಟೀ ತರಿಸ್ಕೊಂಡು ಕುಡ್ಕೊಂಡು ಚರ್ಚೆ ಮಾಡ್ತಾ ಇದ್ದಿದ್ದು. ಅವರು ಫ್ರೀ ಇದ್ದಾಗ ಅವರು ಅಡುಗೆ ಮನೆಗೆ ಹೋಗ್ಬಿಟ್ಟು ಅದೇನೇನಿದೆ ಕಡಲೆಕಾಯಿ ಬೀಜ ಎಲ್ಲೋ ಇಟ್ಟಿರ್ತಾರೆ ಆ ಥರದನ್ನ ತಗೊಂಡು ತಿನ್ನೋರು. ಸೊ ಈ ಥರ ಅಂದರೆ ಈ ಒಂದು ಹಳ್ಳಿಯ ಆ ಮುಗ್ಧತೆ, ಮುತ್ತುರಾಜ್ ಅಂತ ಆ ಹುಡುಗ ಅವ್ರಿಗೆ ಕಡೇ ತನಕನೂ ಅವ್ರೊಳಗಡೆ ಇದ್ದಿದ್ದವ್ರೆ. ಅದಕ್ಕೆ ಅವರು ಈಗ ಡಾಕ್ಟರ್ ರಾಜ್ಕುಮಾರ್ ಅನ್ನೋದಕ್ಕಿಂತಲೂ ಕೂಡ ಮುತ್ತುರಾಜ್ ಅವರಲ್ಲಿ ತುಂಬಾ ಜಾಗೃತರಾಗಿದ್ರು. ಹೌದು, ಅಂದರೆ ಅವರು ತೆರೆಯ ಮೇಲೆ ಅಷ್ಟೇ ರಾಜ್ಕುಮಾರ್, ನಿಜ ಬದುಕಿನಲ್ಲಿ ಮುತ್ತುರಾಜನೇ. ಅದನ್ನೇ ಶಿವಣ್ಣ ಅವ್ನ ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಮೆರೆದ್ರೆ ರಾಜ್ಕುಮಾರ್ ಥರ ಮೆರಿಬೇಕು, ಬದುಕಿದ್ರೆ ಮುತ್ತುರಾಜ್ ಥರ ಬದುಕಬೇಕು ಅಂತ ಶಿವಣ್ಣ ಎಲ್ಲ ಹೇಳ್ತಿದ್ದಾರೆ. ಅದು ಕರೆಕ್ಟ್ ಅಂತ ಅನಿಸ್ತು ನನಗೆ. ನಿಜ ಅಲ್ವಾ? ಎಷ್ಟದು ಅಂದ್ರೆ ನೋಡಿ, ಅಹಂಕಾರ ಬಂದಿಲ್ಲ ಅವ್ರಿಗೆ ಯಾವ ಮೂಮೆಂಟ್ ಅಲ್ಲೂ ಕೂಡ. ಇಲ್ಲವೇ ಇಲ್ಲ. ಯಾಕೆಂದ್ರೆ ಅವ್ರ ತಂದೆ ಬಗ್ಗೆ ತುಂಬಾ ಹೇಳ್ಕೊಂಡಿದ್ದಾರೆ. ಈ ಪುಸ್ತಕದಲ್ಲೇ ಗೊತ್ತಾಗತ್ತೆ ನಿಮಗೆ. ಆ ತಂದೆ ಅಂದ್ರೆ ಅವ್ರಿಗೆ ಭಯ ಭಕ್ತಿನೇ ಮೇಯ್ನು. ಆ ಭಯ ಭಕ್ತಿ ತಂದೆ ಇಲ್ಲದೆ ಇದ್ದಾಗಲೂ ಕೂಡ ಇನ್ಯಾರ್ಯಾರೆಲ್ಲ ಹುಡುಕ್ತಿದ್ದಾರೆ ಅವರು. ಅದನ್ನು ಹೇಳ್ಕೊತಾರೆ ಭಾಳ ಕಡೆ. ಯಾಕೆಂದರೆ ನಮಗೊಬ್ಬರು ಹಿರಿಯರು ಇರಬೇಕು, ನಮ್ಮನ್ನು ಕಂಟ್ರೋಲ್ ಮಾಡಬೇಕು, ಆಗಲೇ ನಾವು ಸರಿಯಾಗಿರೋದು ಅಂಥೇಳಿ ಅವರು ಒಂದು ಕಡೆ ಸಂಪತ್ತವ್ರನ್ನ ಅವರು ಆ ಥರ ಸ್ವೀಕರಿಸ್ತಾರೆ. ಇನ್ನು ಬೇರೆ ಬೇರೆ ಅವ್ರ ಜೊತೆ ಬಂದು ಹಿರಿಯರನ್ನು ಅವರು ತನ್ನ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನನಗೊಬ್ಬರು ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಒಂದು ಫೀಲಿಂಗ್ ಅವರು ಇಟ್ಕೊಂಡಿರ್ತಾರೆ ಅವರು. ಸೊ ಅದು ಒಂದು ದೊಡ್ಡತನ ಅದು. ನಿಜ. ಬಟ್ ಅವ್ರು ನಿಮ್ಮ ಜೊತೆ ಮಾತಾಡ್ತಿರೋವಾಗ ಈ ಥರ ಯಾವತ್ತಾದ್ರು ಹೇಳಿದ್ರೆ, ಛೇ ನನಗೆ ಈ ಒಂದು ಕೆಲಸ ಮಾಡಬೇಕಿತ್ತು, ನಂಗೆ ಅವಕಾಶ ಸಿಕ್ಕಿಲ್ಲ, ಅಥವಾ ನನಗೆ ಈ ಒಂದು ಬದುಕಬೇಕಿತ್ತು, ಈ ಥರದ್ದು ಏನಾದರೂ ಒಂದು ಚರ್ಚೆಗಳಾಗಿದೆ ಅಂದರೆ ಅವ್ರಿಗೆ ಏನಾದರೂ ಕೊರಗಿತ್ತಾ? ಇಲ್ಲ, ಕೊರಗಂತ ಆ ಥರ ಏನೂ ಇರಲಿಲ್ಲ. ಅಂದರೆ ಅವ್ರನ್ನ ಏನಾಯಿತು, 1954ರಲ್ಲಿ ಬೇಡರ ಕಣ್ಣಪ್ಪ ಬಂದಿದ್ದು. ಅವರು 2004ರಲ್ಲಿ ನಾನು ಅವ್ರ ಜೊತೆ ಮಾತಾಡ್ತಾ, ಅಂದರೆ 2003 ಕಾಡಿಂದ ಬಂದ ಮೇಲೆ ಒಂದು 2003, 2 ಈ ಥರ ಮಾತಾಡ್ತಾ, ಅಣ್ಣ 2004 ಬಂದರೆ 50 ವರ್ಷ ಆಯಿತು ನೀವು ಇಂಡಸ್ಟ್ರಿಗೆ ಬಂದು, ಇನ್ನೊಂದು ಸಿನಿಮಾ ಮಾಡಿಬಿಡಿ ಕಂಪ್ಲೀಟ್ ಆಗಲಿ ಅಂದೆ ನಾನು. ಹೌದಾ, 50 ವರ್ಷ ಆಗೋಯ್ತಲ್ವಾ? ನೋಡಿ, ನಮ್ಗೆ ಈ ಕಾರಣಕ್ಕೆ ಇದನ್ನು ಮಾಡಬೇಕು, ಆ ಕಾರಣಕ್ಕೆ ಅದನ್ನು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡು ಮಾಡಿದವರೇ ಅಲ್ಲ, ತಾನಾಗೇ ಆಗಿರೋದೆಲ್ಲ. ಈಗಲೂ ಅದೇನಾದರೂ ಆಗಬೇಕು ಅಂತಿದ್ರೆ ಆಗತ್ತೆ, ನಾವೇನು ಮಾಡೋಕ್ಕಾಗಲ್ಲ ಅಂತ. ಅಂದರೆ ಅವರು ಈ ಗೋ ವಿತ್ ದ ಫ್ಲೋ ಅನ್ನೋದು ಅಷ್ಟೇ. ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ರು. ಹೌದು. ಈಗ ಸಾಮಾನ್ಯವಾಗಿ ಈಗ ನಂಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಸಿಕ್ಕಿದ್ರೆ ಹೀಗೆ ಕ್ಯಾಶುವಲ್ ಟಾಕ್ ಆಗ್ತಿತ್ತಲ್ಲ, ಏನು ಕ್ಯಾಶುವಲ್ ಟಾಕ್ ಆಗ್ತಿತ್ತು ನಿಮ್ಮದು ಅಂತ? ಅಂದರೆ ನಾವು ಅದೇ ಊರಿನವರಾಗಿರೋದ್ರಿಂದ ನಾನು ಏನಾದರೂ 1 ವಾರ 2 ವಾರ ಹೋಗಿದೆ, ಆಮೇಲೆ ಹೋದರೆ ಅವ್ರು ಫಸ್ಟ್ ಕೇಳ್ತಿದ್ದೆ ಊರಿಗೆ ಹೋಗಿದ್ರಾ ಅನ್ನೋರು. ಅಂದರೆ ನಾವು ಊರಿಗೆ ಹೋದಾಗಲೇ ಅಲ್ಲಿಗೆ ಹೋಗದೇ ಇದ್ದಿದ್ದು. ಊರಿಗೆ ಹೋಗಿದ್ರಾ ಅನ್ನೋರು. ಹ್ಞೂ ಹೋಗಿದ್ದೆ ಅಣ್ಣ. ಬೆಂಡ್ರವಾಡ ಕೆರೆಯಲ್ಲಿ ನೀರಿದೆಯಾ? ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿದೆಯಾ? ಮಳೆ ಬೆಳೆ ಹೇಗಿದೆ? ಅಂದರೆ ಒಬ್ಬ ಹಳ್ಳಿಯ ರೈತ ಏನು ಪ್ರಶ್ನೆ ಕೇಳ್ಬೋದೋ ಅದನ್ನು ಕೇಳ್ತಿದ್ರೆ ಹೊರತು ಡಾಕ್ಟರ್ ರಾಜ್ಕುಮಾರ್ ಏನು ಕೇಳ್ಬೋದು ಅದನ್ನು ಕೇಳ್ತಾನೇ ಇರಲಿಲ್ಲ ಅವರು. ನೋಡಿ, ಅಲ್ಲೂ ನೋಡಿ, ದನ ಕರುಗಳಿಗೆ ನೀರಿದೆಯಾ, ಅದರಲ್ಲಿ ಅಂಥದೇ ಪ್ರಶ್ನೆಗಳು. ಹೌದು. ಆಮೇಲೆ ಅವ್ರಿಗೆ ಅದು ತುಂಬ ಆಸೆ ಆಯ್ತು. ನೀವು ಹೇಳಿದ್ರಲ್ಲ, ಅಕಸ್ಮಾತ್ ಇದನ್ನು ಬಿಟ್ಟರೆ ಏನಾಗಬೇಕಿತ್ತು ಅಂತ. ಅವ್ರ ಕಡೆಯಲ್ಲೂ ನನ್ನ ಸಿನಿಮಾದ ಅಭಿನಯ ಜೀವನ ಮುಗಿದ ಮೇಲೆ ನನ್ನ ಗಾಜನೂರಿಗೆ ಹೋಗಿ ರೈತನಾಗಿ ಬಂದು ಅಷ್ಟು ವರ್ಷ ಬದುಕಬೇಕು ಅನ್ನೋ ಆಸೆ ಇತ್ತು. ಅದೇ ಕಾರಣಕ್ಕೆ ಅವ್ರು ಅಲ್ಲೊಂದು ಭವ್ಯವಾದ ಮನೆಯೂ ಕಟ್ಸಿದ್ರು. ಬಟ್ ಬಹುಶಃ ಅವ್ರು ಫಿಕ್ಸ್ ಆಗಿದ್ರು ಅಂತ ಕಾಣುತ್ತೆ ಕಡೆ ದಿನಗಳಲ್ಲಿ ಅವರು ರೈತನಾಗಿ ಬದುಕೋಕೆ. ಬಟ್ ಈ ವೀರಪ್ಪನದೆಲ್ಲ ಹಗರಣ ನಡೆದಿದ್ದರಿಂದ ಮತ್ತೆ ಆ ಊರಿಗೆ ಅವ್ರು ಹೋಗೋಕ್ಕೆ ಆಗದೇ ಇರೋ ರೀತಿ ಆಗೋಯಿತು. ಹೌದು. ಜೊತೆಗೆ ಅದೊಂದು ಕೊರಗಂತೂ ಇತ್ತು. ಯಾಕಂದರೆ ನಾನು ಗಾಜನೂರಲ್ಲಿ ಮತ್ತೆ ಬದುಕಬೇಕು, ಅಲ್ಲೇ ಇರಬೇಕು ಅನ್ನೋದು ಆಸೆ ಇತ್ತಲ್ಲ, ಅದು ಈಡೇರಲಿಲ್ಲ ಅವ್ರಿಗೆ. ನೋಡಿ, ಕಲಾವಿದರಿಗೆ ವಿಶ್ರಾಂತಿ ಅನ್ನೋದೇ ಇಲ್ಲ ಅಂತ ಅಭಿಮಾನಿಗಳು ಮಾಡಿಬಿಟ್ರು. ಆದ್ರೂ ಅವ್ರು ಯಾರು ಅಭಿಮಾನಿಗಳನ್ನ ದೂರ್ಲಿಲ್ಲ ಡಾಕ್ಟರ್ ರಾಜ್ಕುಮಾರ್. ಇಲ್ಲ. ಯಾಕಂದ್ರೆ ಅವರು ಪ್ರೀತಿಸಿ ಅವರು ಈ ಕ್ಷೇತ್ರಕ್ಕೆ ಬಂದಿರೋದು. ಆಮೇಲೆ ಬಂದು ನಂತರ ಅಂತೂ ಅವರು ನನ್ನ ಹುಟ್ಟಿರೋದೇ ಅಭಿನಯಿಸೋದಕ್ಕೆ, ಜನನ ರಂಜಿಸೋದಕ್ಕೆ, ಜನಕ್ಕೆ ಒಂದು ಮನೋರಂಜನೆ ಕೊಡೋದಕ್ಕೆ ಅನ್ನೋದನ್ನ ಅವರು ಫಿಕ್ಸ್ ಆಗಿದ್ರು ಅವರು. ಅಂದರೆ ತುಂಬ ಜನ ಅಭಿಮಾನಿಗಳು ಈ ಕೈಗೆ ತಲೆಗೆ ತೆಂಗಿನಕಾಯಿ ಹೊಡ್ಕೊಂಡು ರಕ್ತ ಮಾಡ್ಕೊಂಡು ಬಂದ್ಬಿಟ್ಟು ಈ ಥರದ್ದೆಲ್ಲ ಸೀನ್ ಮಾಡ್ತಿದ್ರಲ್ಲ, ಆವಾಗ ಏನು ರಿಯಾಕ್ಟ್ ಮಾಡ್ತಿದ್ರು ರಾಜ್ಕುಮಾರ್ ಸರ್? ಅವರು ಇದೇ ಕಥಾನಾಯಕನ ಕಥೆನಲ್ಲಿ ಒಂದು ಸನ್ನಿವೇಶ ಹೇಳ್ಕೊಂಡಿದ್ದಾರೆ. ಈ ಕಾಮನ ಬಿಲ್ಲು ಸಿನಿಮಾ ಇದೆಯಲ್ಲ, ಕಾಮನ ಬಿಲ್ಲು ಸಿನಿಮಾಕ್ಕೆ ಒಂದು ದೊಡ್ಡ ಕಟೌಟ್ ಹಾಕಿದ್ರಂತೆ. ಯಾರೋ ಒಬ್ಬರು ಅಭಿಮಾನಿ ಕರ್ಪೂರ ಹಚ್ಕೊಂಡು ಕೈಯಲ್ಲಿ ಅಂಗೈಯಲ್ಲಿ ಅದು ಕಂಪ್ಲೀಟ್ ಉರಿಯೋ ತನಕನೂ
ಆರಿಸ್ದೆ ಕಂಪ್ಲೀಟ್ ಉರಿಯೋ ತನಕ ಆರಿಸ್ದೆ ಅದನ್ನ ಇಟ್ಕೊಂಡಿದ್ರಂತೆ, ಕೈ ಫುಲ್ ಸುಟ್ಟೋಗಿತ್ತಂತೆ. ಆಗ ಈ ಸಾರಾ ಗೋವಿಂದ್ ಅವರು ಎಲ್ಲೋ ಅವ್ರನ್ನ ಕರ್ಕೊಂಡು ಬಂದು ರಾಜ್ಕುಮಾರ್ ಅವ್ರಿಗೆ ಪರಿಚಯ ಮಾಡ್ತಾರೆ. ಇದು ತೋರಿಸ್ತಾರೆ, ಅವ್ರಿಗೆ ಗೊತ್ತಿಲ್ಲ ಯಾಕೆ ಏನು ಅಂತ. ಆಮೇಲೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಹೇಳ್ತಾರೆ, ಪ್ರೀತಿ ಇಲ್ಲಿರಲಿ, ನಾನು ಬಯಸ್ತೀನಿ ನಿಮ್ಗಳ ಅಭಿಮಾನ ಪ್ರೀತಿ ನಾನು ಬಯಸ್ತೀನಿ, ಇಲ್ಲ ಅಂತಲ್ಲ, ಆದರೆ ಹೀಗಲ್ಲ, ಪ್ರೀತಿ ಇಲ್ಲಿದ್ದರೆ ಸಾಕು, ಇವೆಲ್ಲ ಮಾಡ್ಕೋಬೇಡಿ ಅಂತ. ಆಮೇಲೆ ಆ ಪುಸ್ತಕದಲ್ಲಿ ಹೇಳಿದ್ದಾರೆ, ದಯವಿಟ್ಟು ಯಾರು ಅಂದರೆ ಅದು ವಿಜಯ್ ಚಿತ್ರದಲ್ಲಿ ಧಾರಾವಾಹಿಗೆ ಬರ್ತಾ ಇದ್ದಂಥ ವಿಷಯ, ದಯವಿಟ್ಟು ನನ್ನ ಅಭಿಮಾನಿಗಳು ಈ ಥರದ ಸಾಹಸಗಳ ಕೈ ಹಾಕಬೇಡಿ, ನಿಮ್ಮ ಪ್ರೀತಿ ಕೊಡಿ ಸಾಕು, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ನಿಜ ನೋಡಿ, ಅಲ್ಲೂ ಎಷ್ಟು ಆದ್ರೆ ಅವ್ರು ಹೇಳಿದ್ದಾರೆ, ನೀವು ಅಲ್ಲಿ ಹಚ್ಕೊಂಡು ಎಷ್ಟು ನೋವು ಅನುಭವಿಸಿದಿರೋ ಅದಕ್ಕೆ ಡಬಲ್ ನೋವು ಆಗ್ತಿದೆ ನನಗೀಗ ಅಂತ ಹೇಳ್ತಾರೆ. ನಿಜ ನಿಜ. ಇಂಥ ಅಂದರೆ ಅವರು ಇದೇ ಈಗ ಒಳ್ಳೆ ವಿಚಾರಗಳನ್ನು ಒಳ್ಳೆ ಮಾತುಗಳನ್ನೇ ಕೇಳಿಸ್ಕೊಳ್ತಿದ್ರು, ಬಟ್ ಅವ್ರಿಗೂ ಕೂಡ ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದೆಯಾ? ಅದನ್ನು ಅವರು ಮಾತಾಡ್ತಿದ್ರಾ, ಅಥವಾ ಇದು ಹಾಕಿ ಹಿಂಗೆ ಅನ್ನುವಂಥ ವಿಚಾರಗಳೇನಾದರೂ? ಅವರು ಸಾಮಾನ್ಯವಾಗಿ ಅವರು ಒಳ್ಳೊಳ್ಳೆಯ ಅವ್ರ ಕಡೆಯಿಂದ ಪಾಸಿಟಿವ್ ಆಗಿರೋವಂಥ ವಿಷಯಗಳನ್ನ ಹೇಳೋಕೆ ಇಷ್ಟಪಡ್ತಿದ್ರು ಹೊರತು ಕೆಲವು ಆಗಿರೋ ಅವರ ಕಹಿ ಘಟನೆಗಳು, ಅವ್ರಿಗಾಗಿರೋ ಕೆಲವು ಸಮಸ್ಯೆಗಳನ್ನ ಜಾಸ್ತಿ ಹೇಳ್ಕೊತಿರ್ಲಿಲ್ಲ. ಆದರೆ ಈ ಪುಸ್ತಕದಲ್ಲಿ ಒಂದೆರಡು ಕಡೆ ಹೇಳ್ಕೊಂಡಿದ್ದಾರೆ. ಅವರು ಎರಡನೇ ಸಿನಿಮಾ ಸೋದರಿ ಮಾಡಿದ್ರಲ್ಲ, ಆ ಸೋದರಿಯ ಬಗ್ಗೆ ತುಂಬ ನೆಗೆಟಿವ್ ಕಾಮೆಂಟ್ಸ್ ಬರೆದಿರ್ತಾರೆ ಯಾರ ಪತ್ರಿಕೆಗಳಲ್ಲಿ. ಇವರು ಅದನ್ನೇ ಅಂದ್ಕೊಂಡಿರ್ತಾರೆ, ಚೆನ್ನಾಗಿಲ್ವೇನೋ ಅಂತ. ಆಮೇಲೆ ಅವ್ರಿಗೆ ಆ ಸಿನಿಮಾ ನೋಡೋ ಧೈರ್ಯನೂ ಬರಲ್ಲ. ಆಮೇಲೆ ಎಷ್ಟೋ ದಿನಗಳಾದ ಮೇಲೆ ಅವರು ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗ್ತಾರೆ. ಅಂದರೆ ಅವ್ರ ಪತ್ರಿಕೆಗಳಲ್ಲಿ ಬಂದಿರೋದು ನೋಡಿ ಅವ್ರಿಗೆ, ಅಂದರೆ ಅದು ಎರಡನೇ ಸಿನಿಮಾ ಅಲ್ವಾ, ಸೊ ಭಯ ಇರುತ್ತೆ. ಆಮೇಲೆ ಪತ್ರಿಕೆಗಳು ನೆಗೆಟಿವ್ ಆಗಿ ಬರೆದಿರ್ತಾರೆ. ಅದಕ್ಕೆ ಅವರು ಸಿನಿಮಾ ನೋಡೋಕ್ಕೂ ಅವ್ರಿಗೆ ಹಿಂಜರಿಕೆ ಆಗಿ ಹಾಗೂ ಎಷ್ಟೋ ದಿನಗಳಾದಮೇಲೆ ಇಡೀ ಕುಟುಂಬ ಹೋಗಿ ನೋಡ್ತಾರೆ. ಇಂಟರ್ವ್ಯೂಲಲ್ಲಿ ಜನಕ್ಕೆ ಗೊತ್ತಾಗ್ಬಿಡುತ್ತೆ ರಾಜ್ಕುಮಾರ್ ಬಂದವ್ರೆ ಅಂತ. ಅಲ್ಲಿ ಜೈಕಾರಗಳು ಕೇಳಿಸುತ್ತೆ, ನೀವು ಈ ಚಿತ್ರರಂಗದಲ್ಲಿ ಮುಂದುವರಿಬೇಕು ಅಂತ ಕೂಗು ಕೇಳಿಸುತ್ತೆ. ಆವಾಗ ಅವ್ರಿಗೆ ಅನಿಸುತ್ತೆ, ನಾನು ಇವ್ರಿಗೋಸ್ಕರ ಆ್ಯಕ್ಟ್ ಮಾಡಬೇಕು ಅಂತ. ಆಮೇಲೆ ಇನ್ಯಾವುದೋ ಹಬ್ಬ ಹುಡುಗಿ ಅಂತ ಒಂದು ಸಿನಿಮಾದಲ್ಲಿ ಒಬ್ಬರು ಬರೀತಾರೆ, ಅವ್ರ ಎಷ್ಟು ಕೇವಲವಾಗಿ ಬರೀತಾರೆ ಅಂದರೆ, ನಾಸಿಕಾಸುರ ಅಂದರೆ ಮೂಗುದ್ದ ಇರೋದ್ರಿಂದ ನಾಸಿಕಾಸುರ ಅಂತ ಬರೀತಾರೆ. ಸೊ ಈ ಥರದ್ದೆಲ್ಲ ಅವರು ನೋವುಗಳನ್ನು, ಆ ಕಾಮೆಂಟ್ಗಳನ್ನು ಕೇಳಿ ನೊಂದ್ಕೊಂಡು ಆನಂತರ ಅಭಿಮಾನಿಗಳನ್ನು ನೋಡಿ ಅವ್ರು ಬೆಳೆದಿರೋದು. ಅಂದರೆ ನನಗೆ ಒಂದು ಡೌಟು, ಇಷ್ಟು ಅಂದರೆ ಕೀಳ್ಮಟ್ಟದಲ್ಲೂ ಕೂಡ ಆಗ ಬರವಣಿಗೆ ಇತ್ತು ಅಂತ ಅಲ್ಲಿ ಆ ಸಾಕ್ಷಿ ಇದೆಯಲ್ಲ. ಆದರೆ ಅಷ್ಟು ಹೇಗೆ ಯಾರು ಹಾಗೆ ಆನ್ ದ ಫೇಸ್ ಹೇಳುವಂಥ ಬರವಣಿಗೆಗಳು ಇತ್ತು ಅಂತ ಹೇಳಿದಾಗ ಅದು ಕೂಡ ಅವರ ಕಲ್ಪನೆ. ಬಿಗಿನಿಂಗ್ ಡೇಸಲ್ಲಿ ಆ ಥರದ್ದೆಲ್ಲ ಇಮೇಜ್ ಇಲ್ಲದೆ ಇರೋದ್ರಿಂದ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳೋದಿದೆ. ಆಮೇಲೆ ಒಂದು ಮಟ್ಟಕ್ಕೆ ಬಂದಮೇಲೆ ಭಾಳ ಜನ ನೇರವಾಗಿ ಹೇಳೋಕ್ಕೆ ಧೈರ್ಯ ಬರಲಿಲ್ಲ. ನಿಜ. ಆದರೂ ನೋಡಿ, ಅದೆಲ್ಲವನ್ನ ಅವರು ಮೆಟ್ಟಿ ನಿಂತಿದ್ದು ಅವರ ನಟನೆಯಿಂದ. ನಿಜ. ಯಾಕೆಂದರೆ ಯಾವತ್ತು ಪ್ರತಿಭೆ ಅನ್ನೋದಿದೆಯಲ್ಲ, ಅದನ್ನು ಯಾರೂ ಮುಚ್ಚೋಕ್ಕಾಗಲ್ಲ. ಏನೇ ಅಪಪ್ರಚಾರ ಮಾಡಿದ್ರು ಸತ್ಯವಾಗಿ ಉಳಿಯುತ್ತೆ. ಹೌದು ಹೌದು.